ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ರೆಡಿಯಾಗಿ, ಟೈಮು ಬೆಳಗಿನ ಜಾವ 5:30 ಆಗಿತ್ತು. ಸೊ ಎದ್ದು ರೆಡಿಯಾಗಿ ನಾವು ಇವತ್ತು ಭೂವರಾಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ರೆಡಿಯಾಗಿ ಹೊರಟ್ವಿ. ಕ್ಯಾಬ್ ಒಂದು 5:40 ಹಂಗೆ ಬಂತು. ಸೊ ಅಲ್ಲಿಂದ ಹೊರಟು ನಾವು ಬೆಳಗ್ಗೆ ಒಂದು 7:30 ಬಸ್ಸು. ಸೊ ನಾವು ಸೀದಾ ಬಸ್ ಸ್ಟಾಪಿಗೆ ಹೋದ್ವಿ. ಅಲ್ಲಿ ಸಿಕ್ತು ಭೂವರಾಹಸ್ವಾಮಿ ಟೆಂಪಲ್ಗೆ, ಅಲ್ಲಿಂದ ಡೈರೆಕ್ಟ್ ಬಸ್ ಸಿಕ್ತು. ಹಾಗಾಗಿ ಬಸ್ಸಿಗೆ ಹೊರಟ್ವಿ. ಸೊ ನಮ್ಮ ಮೇಡಮ್ ಮಲ್ಕೊಂಡ್ಬಿಟ್ಟಿದ್ರು, ಇನ್ನೂ ಎದ್ದಿರ್ಲಿಲ್ಲ. ನೋಡಿ, ಅಷ್ಟೊಂದೇನು ರಶ್ ಇರಲಿಲ್ಲ, ರೋಡು ಖಾಲಿ ಖಾಲಿ ಇತ್ತು. ಸ್ವಲ್ಪ ಒಳಗಡೆ ಬಸ್ ಸ್ಟ್ಯಾಂಡಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಅಯ್ಯೋ ಜನ ಇದ್ದಾರಪ್ಪ, ಹಂಗೇನಿಲ್ಲ ಅಂತ. ಮತ್ತೆ ಆಮೇಲೆ ಬಿಸಿ ಬಿಸಿ ಕಾಫಿ ತಗೊಂಡ್ವಿ ಅಲ್ಲೇನೆ. ಆಮೇಲೆ ಬಸ್ ಬಂದಿತ್ತು, ನಮ್ಗೆ ಗೊತ್ತೇ ಇರ್ಲಿಲ್ಲ ಬಸ್ ಬಂದು ಆಲ್ರೆಡಿ ಅಲ್ಲಿತ್ತು. ನಾವು ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಿದೀವಿ. ಇವ್ರ ಅಪ್ಪ ಮಗಳಿಬ್ರು ಹೀಗೆ ವಾಕ್ ಬರ್ತೀವಿ ಅಂತ ಹೋಗಿ ನೋಡ್ಕೊಂಡು ಬಸ್ ನೋಡ್ಕೊಂಡ್ ಬಂದಿದ್ದಾರೆ. ಬಂದು ಮತ್ತೆ ಹೇಳಿದ ತಕ್ಷಣ ನಮ್ಮಿಂದ ನಮ್ಮ ಪಕ್ಕ ಒಬ್ರು ಕುತ್ಕೊಂಡಿದ್ರು, ಅವ್ರಿಗೂ ಗೊತ್ತಾಯ್ತು. ಅವರು ಎಲ್ರೂ ಸೇರಿ ಮತ್ತೆ ಹೋದ್ವಿ. ಬಸ್ ಸೀಟ್ ಸಿಕ್ತು. ಸಿಕ್ಕಿದ ತಕ್ಷಣ ಒಂದ್ ಸ್ವಲ್ಪ ಹೊತ್ತಿಗೆ ಬಸ್ ಹೊಡ್ತು. ನಮ್ಮ ಮೇಡಮ್ ಅವ್ರ ಅಜ್ಜಿನ ತಾತನ್ನ ನಾವು ಅವರು ಫುಲ್ ಹಿಂದ್ಗಡೆ ಕುತ್ಕೊಂಡಿದ್ರು, ಅವ್ರಿಗೆ ಫ್ರಂಟ್ ಸೀಟ್ ಸಿಗ್ಲಿಲ್ಲ. ಹಾಗಾಗಿ ಅವ್ರು ಹಿಂದ್ಗಡೆ ಕುತ್ಕೊಂಡಿದ್ದಾರೆ. ಮೇಡಮ್ ಇಲ್ಲಿಂದ ಅಜ್ಜಿ ತಾತ ಅಂತ ಜೋರ ಕಿರ್ಚ್ತಿದ್ದಾಳೆ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಇದು ಎಲ್ಲ ಏನೋ ಅನ್ನ ಈ ತರ ಚಪಾತಿ ಈ ತರ ಏನು ತಿಂದಿರ್ಲಿಲ್ಲ. ಸೊ ಅವಲಕ್ಕಿ ಮತ್ತೆ ಒಂದಿಷ್ಟು ಸಲಾಡ್ ತರ ಮಾಡ್ಕೊಂಡ್ ಬಂದಿದ್ದೆ. ಸೊ ಅದನ್ನ ತಿಂತಾ ಇದ್ವಿ. ನೋಡಿ, ಇಬ್ರು ಅಪ್ಪ ಮಗಳು ಒಂದೇ ಪೊಸಿಷನ್ ಅಲ್ಲಿ ಚೆನ್ನಾಗಿ ನಿದ್ದೆ ಹೊಡಿತಿದ್ದಾರೆ. ಹಾಗಂತ ನಾನ್ ನಿದ್ದೆ ಮಾಡಿಲ್ಲ ಅಂತಲ್ಲ, ನಾನು ಸ್ವಲ್ಪ ಮಾಡಿದ್ದೀನಿ, ಅಷ್ಟೊಂದಿಲ್ಲ. ಇವಾಗೇನು ಇಲ್ಲಿ ಮುಂದೆ ಇಳ್ಕೊಂಡು ಹೋಗ್ತಿದಾರಲ್ವಾ ಇವ್ರುಗಳು, ಏನಂತಾರೆ, ಬಸ್ಸಲ್ಲಿ ನಮ್ ಜೊತೆ ಜಗಳ ಮಾಡಿದ್ರು. ಯಾವಾಗ ರಿಟರ್ನ್ ಬರ್ಬೇಕಾದ್ರೆ ಎಷ್ಟು ಜನ ಎಷ್ಟು ವಿಚಿತ್ರವಾಗಿರ್ತಾರಲ್ವಾ. ಸೊ ನಾವು ಕಂಡಕ್ಟರ್ ಹೇಳಿ ನಮ್ಗೆ ಒಂದೇ ಒಂದು ಸಿಂಗಲ್ ಸೀಟ್ ಕೊಡಿ ಅಂತ ಬ್ಯಾಗ್ ಕೊಟ್ಟಿದ್ವಿ, ಸರಿನಾ. ಆ ಬ್ಯಾಗ್ ಕೊಟ್ಬಿಟ್ಟು ಕುತ್ಕೊಂಡಿದೀವಿ. ಅವ್ರು ಏನ್ ಮಾಡಿದ್ದಾರೆ, ನಮ್ ಬ್ಯಾಗ್ ನ ಸೈಡಿಗೆ ಎತ್ತಿಟ್ಬಿಟ್ಟು ಆ ಪೊಸಿಷನ್ ಅಲ್ಲಿ ಅವ್ರು ಕುತ್ಕೊಂಡು ಜಗಳ ಮಾಡ್ತಿರ್ಬೇಕಾದ್ರೆ ಏನಂತಾರ ಗೊತ್ತಾ, ಅಯ್ಯಮ್ಮ ಬ್ಲೂ ಕಲರ್ ಸಾರಿ, ಮುಂದೆ ವಿಡಿಯೋದಲ್ಲಿ ಕೊನೆಯಲ್ಲಿ ಬರ್ತಾರೆ, ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾರೆ ನಿಮ್ಗೆ. ಅವ್ರ ಏನಂತಾರಂದ್ರ, ನಾವು ನಿಮ್ ತರ ಬೆಂಗಳೂರಿಂದ ಏನಂತಾರೆ ಬೆಡ್ಶೀಟು ಟವೆಲ್ ಹಾಸ್ಕೊಂಡ್ ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಏನ್ ಅನ್ಸಿತ್ತು ಅಂದ್ರೆ, ನಮ್ಗೆ ಸೀಟ್ ಸಿಕ್ಕಿತ್ತು, ಅವ್ರು ನಿಂತ್ಕೊಂಡ್ ಬಂದಿದ್ರು, ಸರಿನಾ. ಹಾಗಾಗಿ ಅವ್ರಿಗೆ ಅದು ಹೊಟ್ಟೆ ಉರಿ ಅನ್ಸುತ್ತೆ, ಮೇ ಬಿ ಸಿಟ್ಟು ಅನ್ಸುತ್ತೆ, ಏನೋ ಒಂದು. ಸೊ ದೇವಸ್ಥಾನಕ್ ಬಂದು ಏನ್ ಆತರ ಜಗಳ ಮಾಡ್ತಾರಲ್ಲಪ್ಪ ಅಂತ ನಿಜ ಬೇಜಾರಾಗೋಯ್ತು. ನಾವು ದೇವಸ್ಥಾನದಲ್ಲಿ ಅಲ್ಲಿ ಎಲ್ರು ಮಣ್ ತಗೋತಾ ಇದ್ರು, ಅದನ್ನೇ ನೋಡಿದ್ವಿ. ನೋಡಿ ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ದೆ ತಗೊಳ್ಳಿ ಅಂತ. ಅವರು ತಗೊಂಡು ನಾವೆಲ್ಲ ವೇಟ್ ಮಾಡ್ತಿದ್ವಿ. ಅವ್ರು ಪೂಜೆ ಕೊಟ್ಟಿದ್ರು, ಪೂಜೆಗೋಸ್ಕರ ವೇಟ್ ಮಾಡ್ತಿದ್ವಿ. ಸೊ ನೋಡಿ ಪೂಜೆ ಹೇಗ್ ಮಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ, ನಿಮ್ಗೂ ಕಿವಿಗ್ ಬೀಳ್ಲಿ. ಯಾರೇ ವಿಡಿಯೋಸ್ ನೋಡ್ತಿದ್ದೀರಾ ಎಲ್ರಿಗೂನು ಆದಷ್ಟು ಬೇಗ ನಿಮ್ಮೆಲ್ರದ್ದು ಮನೆ ಆಗ್ಲಿ, ಆಮೇಲೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಆಮೇಲೆ ನನ್ನ ವಿಡಿಯೋಸ್ ನೋಡೋರ್ಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಇಚ್ಛಿಸ್ತೀನಿ. ನೋಡಿದ್ರಲ್ಲ, ಅಲ್ಲೆಲ್ಲ ಈಟಂಗೆ
ಮತ್ತ ಆಮೇಲೆ ಇಟ್ಟೆಗೆ ಏನಂತೀರಾ ನೀವು, ಅದನ್ನ ಮಣ್ಣನ್ನ ಇಟ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಸೊ ತುಂಬಾ ಜನದ್ದು ಅಲ್ಲಿ. ಸೊ ನಿಜವಾದ ಸ್ವಲ್ಪ ಜನದ ಬಿಡು ಮಾಡಕ್ ಆಗ್ಲಿಲ್ಲ. ಒಂದ್ ಇಬ್ಬರು ಮೂರ್ ಜನ ಕೇಳ್ದೆ ನಾನು. ಅವ್ರಂದ್ರು ನಮ್ಗೆ ಇಲ್ಲಿ ಬಂದು ಹೋದ್ಮೇಲೆ ನಿಜ ನಮ್ಗೆ ನಮ್ದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆಮೇಲೆ ನಮ್ ಮನೆ ಕಟ್ಟಿಸ್ಕೊಂಡಿದೀವಿ. ಕೆಲವೊಬ್ರು ಸುಮಾರು ವರ್ಷದಿಂದ ಕಟ್ಟಿಸ್ಕೊಳಕ್ ಆಗದೆ ಇರೋರೆಲ್ಲ ಮನೆ ಕಟ್ಟಿಸ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಹೋಗಿಲ್ಲ ದಯವಿಟ್ಟು ಟೆಂಪಲ್ಗೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನನ್ಗಂತೂ ಗಂಟೆ ತುಂಬಾ ಇಷ್ಟ ಆಯ್ತು, ಇಷ್ಟು ಚೆನ್ನಾಗಿದೆ ಗಂಟೆ. ಸೊ ದೇವರದ್ದು ವಿಗ್ರಹನ ಡೈರೆಕ್ಟ್ ಕ್ಯಾಪ್ಚರ್ ಮಾಡಬಾರ್ದು ಅಂತ ಹೇಳ್ತಾರೆ. ಎಸ್ಪೆಷಲಿ ನನ್ನ ಗಂಡಂಗೆ ಅದೇನೋ ಸ್ಟ್ರಾಂಗ್ ಫೀಲಿಂಗು, ವಿಗ್ರಹದ್ದು ಫೋಟೋ ಮಾತ್ರ ತಗೋಬೇಡ ಅಂತ. ಆಮೇಲೆ ಅವ್ರಿಗೆ ಫೋಟೋ ತೆಗಿ ಅಂದ್ರೆ ಅವರು ವಿಡಿಯೋ ವಿಡಿಯೋ ಆಪ್ಷನ್ ಇದೆ, ಸೊ ಅದನ್ನ ಕ್ಲಿಕ್ ಮಾಡಿ ಕುತ್ಕೊಂಡಿದ್ದಾರೆ. ನಮ್ ಮೇಡಮ್ಮು ಅವ್ರ ಅಜ್ಜಿ ಜೊತೆ ಸಖತ್ ಜಗಳ ಮಾಡ್ತಿದ್ರು. ನಂದಿದು ನಂದು ನಂದು ನಂಗೆ ಬೇಕು ಅನ್ಕೊಂಡು. ಆಮೇಲೆ ಎಲ್ರು ಅನ್ನದಾಸೋಹ ಇತ್ತು. ಸೊ ಅಲ್ಲಿ ಎಲ್ರು ಕುತ್ಕೊಂಡ್ಬಿಟ್ಟು ಊಟ ಮಾಡಿದ್ವಿ. ಅನ್ನ ಸಾಂಬಾರ್ ಪಾಯಸ ಮಾಡಿದ್ರು. ಸೊ ಅದನ್ನ ತಿಂದು ಆಮೇಲೆ ನಾವು ಹೊರಟ್ವಿ. ಸೊ ಹೋಗ್ತಿದಾರಲ್ವಾ ಅವರೇ ನೋಡಿ, ಇವರಲ್ಲ, ಇವರಿಂದ ಇನ್ನೊಬ್ರು ಲಾಸ್ಟ್ ಅಲ್ಲಿ ಬರ್ತಾರೆ ಬ್ಲೂ ಸಾರಿ, ಆ ಮೇಡಮ್. ಯಪ್ಪಾ ಸ್ವಾಮಿ, ಇವ್ರುಗಳು ದೇವಸ್ಥಾನಕ್ ಬರ್ತಾರೋ ಅಥವಾ ಜಗಳ ಮಾಡಕ್ ಬರ್ತಾರೋ ಅಥವಾ ಏನು ಬಸ್ಸನ್ನೇ ನಮ್ದು ಅನ್ನೋ ರೀತಿ ಜಗಳ ಮಾಡಕ್ ಬರ್ತಾರೋ ಗೊತ್ತಿಲ್ಲ. ಅಲ್ಲಿ ಹೋಗ್ತಿದಾರಲ್ವ ಬ್ಲೂ ಸಾರಿ, ಅದೇ ಮೇಡಮ್ ಎಷ್ಟು ಜೋರಾಗಿ ಜಗಳ ಮಾಡ್ತಿದಾರೆ